ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಎಲ್ಲಿದ್ದೀರಾ ಸರ್? ಇವಾಗ ಅದೇ ಮನೆ ಬಿಡ್ತಾ ಇದೀನಿ. ಇವಾಗ ಮನೆ ಬಿಡ್ತಾ ಇದ್ದೀರಾ? ಹ್ಞೂ. ಇಷ್ಟು ಬೇಗ ಮನೆ ಬಿಡೋ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಾ, ಯಾಕೆ ಸರ್? ನೀವೇ ಹೇಳಿದ್ರಲ್ಲ ನೈಮ. ಓಕೆ, ಜಾಲಿ ಆಯ್ತು. ಹ್ಞೂ. ಬಾಯ್ಮ. ನೀವು? ನಾನು ಇವಾಗ ಯಾವ್ದಣ್ಣ ಇದು, ಅವಳಹಳ್ಳಿ ತಿಂಡಿ ಪೋಟ ಹೋಟ್ಲು. ಯಾವ ಹಳ್ಳಿ? ಅವಳಹಳ್ಳಿ. ಹಾವು. ಅಲ್ಲಿ ತಿಂಡಿ ಪೋಟ ಹೋಟ್ಲ್ ಐತೆ. ಒಂದೊಂದು ಇಡ್ಲಿ ತಿಂತಾ ಇದ್ದೀನಿ. ಹೌದಾ? ಬೆಳಗ್ಗೆ ಬ್ಯಾಟಿಂಗು. ಅಯ್ಯಪ್ಪ. ಅಂದ್ರೆ ಇನ್ನು ಅಲ್ಲಿ ಹೋಗಿಲ್ಲ, ಓಪನ್ ಇದೋ ಗೊತ್ತಿಲ್ಲ. ಇನ್ನ ಹೋಗ್ತಾ ಇದೀನಿ ಅಲ್ಲೇ. ಯಲಹಂಕ ಅಣ್ಣ, ಯಲಹಂಕ ಹತ್ರ ಇದೀನಿ ನಾನು. ಅಲ್ಲ, ನಾನು ನೂಡಲ್ಸ್ ತಿಂದೆ ಬೆಳಗ್ಗೆನೆ. ನೀವು ನೂಡಲ್ಸ್ ತಿಂದ್ರಾ? 2 ಗಂಟೆಗೆ ಅಮ್ಮ ಮಾಡಿ ಇಕ್ಕಿದ್ರು. ನೈಟ್ ತಿಂದಿದ್ದಿಲ್ಲ, ಹಂಗೆ ಮಲ್ಕೊಂಡ್ಬಿಟ್ಟೆ. ಹೌದೇನು? ಅಣ್ಣ ಯಾವುದೋ ಮೂವಿ ಹಾಕಿದ್ರು, ಅದು ನೋಡ್ತಾ ಹಂಗೆ ಮಲ್ಗ್ಬಿಟ್ಟೆ. ಯಾವ ಮೂವಿ ಅಂತಾನೆ ಗೊತ್ತಾಗಿಲ್ಲ ಕೊನೆಗೆ. ಅಯ್ಯೋ, ತಿಂಡಿ ಪೋತ ಇಲ್ಲ. ಇಲ್ವಾ? ಇಲ್ಲಣ್ಣ, ತಿಂಡಿ ಪೋತಾನೆ ಬೇಕಾ? ಬೇರೆ ಐತೆ ನೋಡಿ. ಐತೆ ತಿಂಡಿ ಪೋಟ. ಒಂದು ಇಡ್ಲಿ ತಿನ್ಬಿಟ್ಟೆ ಬರೋದು ನನಗೆ. ಓಕೆ. ಹಾಯ್, ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಒಂದು ಸ್ಮಾಲ್ ರೈಡು ಮತ್ತು ಈವೆಂಟ್. ಅಂದರೆ ಫಸ್ಟ್ ಟೈಮು ಒಂದು ಕ್ಲಬ್ಬಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಅಂತ ನಡೆಸ್ತಾ ಇರೋದು. ನಮ್ಮ DRB ಕ್ಲಬ್ಬಲ್ಲಿ. ಮತ್ತು ಇನ್ನೊಂದು ಕ್ಲಬ್ಬಲ್ಲಿ ಫಸ್ಟ್ ಟೈಮು ನಾನು ಈ ಥರ ನೋಡ್ತಾ ಇದ್ದೆ. ಅಂದರೆ ಇದು ಯಾವುದೋ ಒಂದು ಕೊಲಾಬ್ರೇಷನ್ ಅಲ್ಲ, ಏನಿಲ್ಲ. 120+ ರೈಡರ್ಸು ನಮ್ಮ DRB ಕ್ಲಬ್ಬಲ್ಲಿ ಇವತ್ತು ರೈಡ್ ಮಾಡ್ತಾ ಇರೋದು. 10 ಜನ ಮಧ್ಯ ರೈಡ್ ಮಾಡ್ತಾಯಿದ್ವಿ. ಸೊ ಅದು ಹೇಗಿರೋದು, ನಾನಂತೂ 2 ವೀಕ್ಸಿಂದ ವೇಟ್ ಮಾಡ್ತಾನೆ ಇದ್ದೀನಿ ರೈಡಿಗೆ. ನಾನು ಒಬ್ಬನೇ ಅಲ್ಲ, ನಮ್ಮ DRBಯಲ್ಲಿ ಯಾರ್ಯಾರು ಪರ್ಮನೆಂಟ್ ರೈಡರ್ಸ್ ಇದ್ದಾರಲ್ಲ, ಅವರೆಲ್ಲರೂ ವೇಟ್ ಮಾಡ್ತಾನೆ ಇರೋದು ನಾವೆಲ್ಲ. ಈ ದಿನ ಯಾವಾಗ ಬರೋದು? ಏನಕ್ಕಂದರೆ ಯೂಸಲಿ ವಿನಯಣ್ಣ ಯಾವಾಗಲೂ ಅಷ್ಟೇ, ಒಂದು ರೈಡ್ ಆರ್ಗನೈಸ್ ಮಾಡ್ತಾಯಿದ್ದೀವಿ, ಡೇಟ್ ಅನೌನ್ಸ್ ಮಾಡಿದ ತಕ್ಷಣ ಒಂದು 1 ವೀಕ್ 2 ವೀಕ್ಸಾಗ ಅಷ್ಟೊಂದೇನು ರೆಸ್ಪಾನ್ಸ್ ಸಿಗ್ತಾಯಿದ್ದಿಲ್ಲ. ಒಂದು 20-30 ಆ ಥರ ಬರ್ತಾಯಿದ್ವು. ಲಾಸ್ಟ್ ಮೂಮೆಂಟಲ್ಲಿ ಬರ್ತಾಯಿದ್ರು. ಇನ್ನು ಒಂದು 3-4 ಡೇಸ್ ಇದ್ದಾಗ ರೈಡರ್ಸು ಜಾಯ್ನ್ ಆಗ್ತಾಯಿದ್ರು. ಸೊ ಈ ಸತಿ ಹಂಗಾಗಿಲ್ಲ. ವಿನಯಣ್ಣ ಯಾವಾಗ ಗ್ರೂಪಲ್ಲಿ ರೈಡ್ ಆರ್ಗನೈಸ್ ಮಾಡ್ತಾಯಿದ್ವಿ, ಈ ಥರ ಐತೆ ಕ್ರಿಕೆಟ್ ಟೂರ್ನಮೆಂಟು ಐತೆ ಅಂತ ಹೇಳಿದ ತಕ್ಷಣ 1 ವೀಕಲ್ಲಿ 100+ ರೈಡರ್ಸ್ ಆಗಿಬಿಟ್ರು. ನಾನೊಂದು ನೋಡ್ತಾನೆ ಇದೆ, ಗ್ರೂಪಲ್ಲಿ ಜಾಯ್ನ್ ಆಗ್ತಾನೆ ಇರ್ತಾರೆ. ಅದು ಹೊಸೊಬ್ರು ರೈಡರ್ಸೇ ತುಂಬ ಜನ ಜಾಯ್ನ್ ಆಗ್ತಾಯಿವ್ರೆ. ಸೊ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್, ಆಲ್ಮೋಸ್ಟ್ ಆ ಸೈಡೇ ಬರುತ್ತಂತೆ. ಮತ್ತು ಗೋಪ್ರೋ ಹೋಗಿದೆ ನಂದು, ಯಾವುದು ಹಳೇದು ಗೋಪ್ರೋ ಇತ್ತಲ್ಲ, ಸೊ ಅದು ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ. ಮೈಕು ಕನೆಕ್ಟ್ ಮಾಡಿದ್ರು, ಹೊಸ ಮೈಕು ಕನೆಕ್ಟ್ ಮಾಡಿದೆ. ಸೊ ಅದು ಒಂಥರ ಲೂಸ್ ಕಲೆಕ್ಷನ್ ಥರ Type-C ಪೋರ್ಟ್ ಇದೆ ಅಲ್ಲ, ಸೊ ಅದು ಮೇನ್ ಪ್ರಾಬ್ಲಮ್ ಆಗಿದೆ. ಕನೆಕ್ಟ್ ಮಾಡಿದ್ರು ಡಿಸ್ಕನೆಕ್ಟ್ ಆಗುತ್ತೆ, ಮತ್ತು ಕನೆಕ್ಟ್ ಆಗುತ್ತೆ. ಸೊ ಅದು ಯಾವುದು ಬೇಡ ಅಂತ ಆಲ್ರೆಡಿ 360 ಇತ್ತಲ್ಲ, Insta 360, ಸೊ ಅದಲ್ಲೇ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಒಳ್ಳೆ ಉದ್ದಕ್ಕೆ ಬಂದೈತೆ ಮಗಕ್ಕೆ. ಸೊ ಮೀಟಪ್ ಬಂದು ST ಮಾಲು ಆಪೋಸಿಟ್. ಅಲ್ಲಿಂದ ಜಸ್ಟ್ ಒಂದು 60-70 ಕಿಲೋಮೀಟರ್ಸ್ ಇದೆ ಅಷ್ಟೇ. ಅಲ್ಲಿ ಹೋಗಿದ್ದಾದ್ಮೇಲೆ ಫುಲ್ಲು ವಿಸ್ಮಯನೇ.
ಮತ್ತು ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಯೂಟ್ಯೂಬ್ ಚಾನಲ್ಲು ತುಂಬ ಚೆನ್ನಾಗಿದೆ ಹೆಸರು. ಐಡಿಯಾ ಆ್ಯಕ್ಚುಲಿ ಫಸ್ಟು ನಾನು ನಮ್ಮ ದುನಿಯಾ ನಮ್ಮ ಸ್ಟೈಲ್ ಅಂತ ಹೆಸರು ಇಕ್ಕಿದೆ. ಸೊ ಅದು ಗಾಡಿಗೆ ಸ್ಟಿಕ್ಕರಿಂಗ್ ಮಾಡೋಕ್ಕಂತಲೂ ಹೋಗಿದೆ ಸ್ಟಿಕ್ಕರ್ ಶಾಪ್ ಐಟಿಗೆ. ಸೊ ಅಲ್ಲಿ ಏನಾಯಿತು, ಡ್ಯೂಕ್ ಗಿರಿ ಅವ್ರು ಮತ್ತು ಶ್ರೀಹರಿ ಮತ್ತು ಆಕಾಶು ಅವರೆಲ್ಲ ಅಲ್ಲೇ ಇದ್ದರು. ಸೊ ಅಲ್ಲಿ ಗಿರಿಯಣ್ಣ ಹೇಳಿದ್ರು, ಇದು ನಮ್ಮ ದುನಿಯಾ ನಮ್ಮ ಸ್ಟೈಲು ತುಂಬ ಉದ್ದಕ್ಕಾಯಿತು ಮತ್ತು ಮೂವಿ ಹೆಸರು ಐತೆ ಅಂತ ಹೇಳಿದ್ರು. ಸೊ ಅವ್ರು ಹೇಳೋದಂಗೆ ನನಗೂ ಗೊತ್ತಾಗಿಲ್ಲ ಆ ಮೂವಿ ಹೆಸರು ಇದೆ ಅಂತ. ಸೊ ಅದಕ್ಕೆ ಮತ್ತೆ ಮನೆಗೆ ಬಂದು ನೆಕ್ಸ್ಟ್ ಟೈಮ್ ಮಾಡ್ಕೊಳ್ತೀನಿ ಸ್ಟಿಕ್ಕರಿಂಗು, ಬರೀ ಇದು ಮಾತ್ರ ಹಾಕಿ ಅಂತ ಹೇಳಿದೆ ಇನ್ಸ್ಟಾಗ್ರಾಮ್ದು. ಸೊ ಮನೆಗೆ ಬಂದು ಸ್ವಲ್ಪ ಇವರು ಎಲ್ಲ ಯಾರೋ ಗಿರಿಯಣ್ಣ ಮತ್ತು ಅಮ್ಮ ಅಣ್ಣ ಎಲ್ಲರೂ ಕೆಲವೊಂದು ಲಿಸ್ಟು ಕೊಟ್ಟಿದ್ರು. ಸೊ ನಾನೇನು ಮಾಡಿದೆ, ಎಲ್ಲ ಚೀಟಿಯಲ್ಲಿ ಹಾಕಿ ಒಂದು ಬೌಲಲ್ಲಿ ಹಾಕಿ ಅಮ್ಮಗೆ ಕೇಳಿದೆ ಯಾವುದೋ ಒಂದು ಚೀಟಿ ತೊಗೊಳ್ಳಿ ಅಂತ. ಸೊ ಆ ಚೀಟಿ 3 ಸತಿ ಮಾಡಿದ್ರು ಅಮ್ಮ. 3 ಸತಿನೂ ಲಾಯಲ್ ಕರಡಿಗರಂತೆ ಬಂತು. ಸೊ ಅದು ಪರ್ಮನೆಂಟ್ ಆಯಿತು ಆವಾಗ, ಲಾಯಲ್ ಕರಡಿಗ ಅಂತ ಇಟ್ಟಿದ್ದೆ. ಸೊ ಅದಾದಮೇಲೆ ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ, ಯಾಕಂದರೆ ಅಮ್ಮದೇ ಚಾನಲ್ ಐತಲ್ಲ ಭಾರತೀಯ ಅಡುಗೆ ಮನೆ. ಸೊ ಅದೇ ಜಾಸ್ತಿ ನಾನು ಮಾಡ್ತಾಯಿದ್ದೆ. ಅಂದರೆ ನಾನು ವೀಡಿಯೋ ರೆಕಾರ್ಡಿಂಗ್ ಮಾಡ್ತಾಯಿದ್ದೆ, ಅಮ್ಮ ರೆಸಿಪೀಸ್ ಮಾಡ್ತಾಯಿದ್ರು. ನಾನು ಅದು ವೀಡಿಯೋ ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೆ. ಸೊ ಆಮೇಲೆ ಜಸ್ಟು ನಾನು ಒಂದು ಸ್ಯಾಂಪಲ್ಗೆ ಜಸ್ಟ್ ಒಂದು ಲೋಗೋ ಥರ ಇಟ್ಕೊಂಡಿದ್ದೆ. ಆಮೇಲೆ ಬ್ಯಾಜು ಮಾಡಿಸ್ಕೊಂಡಿದ್ದೆ. ಅಂದರೆ ಜಸ್ಟು ಹೆಸರಿಗೋಸ್ಕರ ಅಷ್ಟೇ, ಬೇರೆ ಏನಿಲ್ಲ. ಆಮೇಲೆ ನನ್ನ ಬರ್ಡೇನ ಆ್ಯಕ್ಚುಲಿ ಇದು ವಿನಯ್ ಅಣ್ಣನಿಗೂ ಗೊತ್ತಿಲ್ಲ, ನಮ್ಮ ಡಾಕ್ಟ್ರೇಟ್ ಸ್ಟಾರ್ಟ್ ಮಾಡಿದಾರಲ್ಲ, ನನ್ನ ಬರ್ಡೇ ಇದೆ ಅಂತಲೂ ಗೊತ್ತಾಗಿಲ್ಲ. ಅವರು ಬ್ರೋ ನಾನು ಒಂದು ಲೋಗೋ ಮಾಡಿಕೊಡ್ತೀನಿ, ಅದು ಲೋಗೋ ಚೆನ್ನಾಗಿಲ್ಲ, ನೀವು ಒಳ್ಳೆ ಚಿಕ್ಕಮಗಳೂರು ಥರ ಆಯ್ತು ಅದು ಲೋಗೋ, ಮತ್ತು ಬ್ಯಾಚ್ ಬೇರೆ ಮಾಡ್ತಿದ್ದಾರೆ, ಅದು ಅಷ್ಟು ಚೆನ್ನಾಗಿಲ್ಲ, ಸೊ ನಾನು ಮಾಡಿಕೊಡ್ತೀನಿ ಅದು ನೋಡಿ ಅಂತ ಹೇಳಿದ್ರು. ನೋಡಿ ತಸು ನನಗೆ ಒಂಥರ ಸಾಕಾಯಿತು, ಈ ಥರ ಎಲ್ಲ ಮಾಡ್ತಾರೆ ವಿನಯ್ ಅಂತ. ಮತ್ತು ನನಗೆ ಇಷ್ಟ ಆಯಿತು. ನೆಕ್ಸ್ಟ್ ಡೇನೇ ನಾನು ಇವರು ಬ್ಯಾಜ್ ಅವ್ರಿಗೆ ಹೇಳ್ಬಿಟ್ಟೆ, ಸರ್ ಈ ಥರ 50 ಬ್ಯಾಜಸ್ ಬೇಕು ಅಂತ. ಸೊ ಆ ಬ್ಯಾಜು ಎಲ್ಲರಿಗೂ, ಅಂದರೆ ಯಾರ್ಯಾರು ನನ್ನ ಜೊತೆ ಇರ್ತಾರೆ, ಸಪೋರ್ಟ್ ಮಾಡ್ತಾರಲ್ಲ, ಅಂದರೆ 1 ಸತಿ ಅಲ್ಲ 2 ಸತಿ ಅಲ್ಲ, ತುಂಬ ಸತಿ ಸಪೋರ್ಟ್ ಮಾಡ್ತಾರಲ್ಲ, ಸೊ ಅವ್ರಿಗೆ ಮಾತ್ರ ನಾನು ಬ್ಯಾಜಸ್ ಕೊಟ್ಟಾಗ್ಬಿಟ್ಟೆ. ಸೊ ಇವಾಗ ಫುಲ್ಲು ಖಾಲಿ ಆಯಿತು. ಸೊ ಮತ್ತೆ ನೆಕ್ಸ್ಟ್ ಮಂತು ಅದು ಮಾಡೋಣ ಅಂತ, ಮತ್ತು ಪ್ರಿಂಟಿಂಗ್ ಕೊಡೋಣ ಅಂತ. ಸೊ ನಮ್ಮ ವಿನಯ್ ಅಣ್ಣಗೆ ಥ್ಯಾಂಕ್ಸು, ಆ ಥರ ಎಲ್ಲ ಲೋಗೋ ಮಾಡಿಕೊಟ್ಟಿದಾರಲ್ಲ. ಸೊ ಅವಾಗಿಂದಲೇ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬಂತು ಈ ಯೂಟ್ಯೂಬ್ ಎಲ್ಲ ಮಾಡೋಕ್ಕೆ, ವೀಡಿಯೋಸು ಎಲ್ಲ. ಮತ್ತು ವ್ಲಾಗು ನಾನು ಅಷ್ಟು ಮಾಡ್ತಾ ಇದ್ದಿಲ್ಲ, ಅಂದರೆ ಈ ಥರ ಮಾತಾಡ್ತಾನೆ ಇದ್ದಿಲ್ಲ ಬಿಡಿ ಮುಂಚೆ. ಸುಮ್ಮನೆ ಏನೋ ಒಂದು ಗೋಪ್ರ ಆನ್ ಮಾಡ್ಕೊಂಡು ಹೋಗ್ತಾ ಇರೋದು, ರೆಕಾರ್ಡ್ ಮಾಡ್ಕೊಂಡು ಬರೋದು ಅಷ್ಟೇ. ಮನೇಲಿ ಸಿಸ್ಟಮಲ್ಲಿ ಆಗ್ಬಿಡ್ತಾಯಿದೆ, ಅಪ್ಲೋಡ್ ಯಾವುದು ಜಾಸ್ತಿ ಮಾಡ್ತಾ ಇದ್ದಿಲ್ಲ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ವ್ಲಾಗ್ಸು ಎಲ್ಲ ಮಾಡೋಕ್ಕೆ ಸ್ವಲ್ಪ ನನಗೂ ಮೋಟಿವೇಟ್ ಆಗುತ್ತೆ. ಸೊ ನಾನು ಮುಂಚೆ ಆಯಿತು 3 ವರ್ಷ ಆಗ್ತಾ ಬಂತು, 2022 ಸ್ಟಾರ್ಟ್ ಮಾಡಿರೋದು ನನ್ನ ರೈಡು. ಸೊ ಅಲ್ಲಿಂದ ಬರೀ ರೈಡ್ ಮಾಡ್ಕೊಂಡು ಬಂದೆ. ಆಮೇಲೆ ಕೆಲವೊಂದು ಮಾತ್ರ, ಅಂದರೆ ಮೇನು ಮೆಮೊರೀಸ್ಗೋಸ್ಕರ ನಾನು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತಾ ಬಂದೆ. ಅದೇನು ಜಾಸ್ತಿ ಏನು ಸ್ಟೋರಿಗೆ ಆಗ್ತಾಯಿದ್ದಿಲ್ಲ, ಅಂದರೆ ಏನಿಲ್ಲ, ನಂದು ಇನ್ಸ್ಟಾಗ್ರಾಮ್ನೂ ಅಷ್ಟೇ ಈ ಪಬ್ಲಿಕ್ ಮೂಡಲ್ಲಿ ಹಾಕಿದ್ದಿಲ್ಲ, ಅಂದರೆ ಪ್ರೊಫೆಷ್ನಲ್ ಮೂಡ್ ಏನು ಹಾಕೇ ಇದ್ದಿಲ್ಲ, ಪ್ರೈವೇಟಲ್ಲಿ ಹಾಕಿದ್ದೆ. ಅದು ಯಾವಾಗ 1000 ಫಾಲೋಸ್ಗಿಂತ ಜಾಸ್ತಿ ಆದರೂ ಅಲ್ಲಿ ತನಕ ನಾನು ಪ್ರೈವೇಟೆಲ್ಲ ಹಾಕ್ಕೊಂಡಿದ್ದೆ. ಆಮೇಲೆ ನಾನು ಪಬ್ಲಿಕ್ಗೆ ಹಾಕಿದೆ. ಇವಾಗ ಈ ವರ್ಷನೇ ನಾನು ಇದು ಪ್ರೊಫೆಷ್ನಲ್ ಮೂಡ್ಗೆ ಹಾಕ್ಕೊಂಡಿದ್ದೆ. ಅಲ್ಲಿ ತನಕ ನನಗೇನು ಅಂದರೆ ಅಷ್ಟು ಗೊತ್ತಾಗಿದ್ದಿಲ್ಲ ಈ ಇನ್ಸ್ಟಾಗ್ರಾಮ್ ಎಲ್ಲ. ಯೂಟ್ಯೂಬ್ ಅಂದರೆ ಒಂದು 7-8 ವರ್ಷದಿಂದ ಟಚಲ್ಲಿ ಇದನ್ನಲ್ಲ ಯೂಟ್ಯೂಬು, ಅಂದರೆ ಅಮ್ಮ ಚಾನಲೆಲ್ಲ ನಾನೇ ಎಲ್ಲ ನೋಡ್ಕೊಡೋದು.
ಸೊ ಅದು ಏನು ಪ್ರಾಬ್ಲಮ್ ಬಂದ್ರೂ ಸೊ ಅದ್ರಲ್ಲಿ ಗೊತ್ತು. ಸೊ ಇನ್ಸ್ಟಾದಲ್ಲೇ ಜಾಸ್ತಿ ಆ್ಯಕ್ಟಿವ್ ಆಗಿ ಇದ್ದಿಲ್ಲ. ಸೊ ಇವಾಗ ನನಗೇನೆ ಫುಲ್ ಶಾಕು. ಆದರೂ ನಾನು ಕ್ರಿಯೇಟ್ ಮಾಡಿದ್ದಿಲ್ಲ ಇನ್ಸ್ಟಾ, ನಮ್ಮ ಫ್ರೆಂಡು ಉಮರ್ ಅಂತ ಕ್ಲಾಸ್ಮೇಟು ಅವನು ಕ್ರಿಯೇಟ್ ಮಾಡಿ ಕೊಟ್ಟಿರೋದು. ಸೊ ಹಾಗೇ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಆದರೆ ಇವಾಗ ಆಲ್ಮೋಸ್ಟ್ ನಿಯರ್ ಒಂದು 3 ಅಂದರೆ 2880 ಏನೋ ಫಾಲೋವರ್ಸ್ ಇದ್ದಾರೆ ಅನ್ಸುತ್ತೆ. ಹಾಂ ಹಾಂ ಓಕೆ ಅಲ್ಲ. ಏನಂದ್ರೆ ಇಲ್ಲೇ ಬರ್ತಾರೆ ಅದಕ್ಕೆ. ಇನ್ನೊಂದು ಸ್ವಲ್ಪ ಹಿಂದೆ ಹೇಳಿ ಬಿಡಿ. ಹಾಂ ಹಾಂ ಫುಲ್ ಬೆಡ್ ಐತಿ. ಒಂದು ವೀಲ್ ಮೇಲೆ ಬಂದಿದೆ. ಫೈನ್ 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 ಫೈನ್. ಗುಡ್ ಮಾರ್ನಿಂಗ್. ಎಷ್ಟೊತ್ತು ಬಂದ್ರಿ? ಆರಾಮ ಆರಾಮ. 4:30 ಬಂದೆ. ಹೌದಾ? ಸಮಾಚಾರ ಆರಾಮ? ಹಾಂ 5 ಗಂಟೆ ಆಯಿತು. 3 ಗಾಡಿ 10 ಗಾಡಿ ಬಂದಿದೆ. ಯಾರು? ಹೆಲ್ಮೆಟ್ ಹಾರ್ಕೊಂಡು ಹೋಯ್ತಾ ಹೆಂಗೆ? ಅಲ್ಲ 100 ಜನ 100 ಗಾಡಿ ಹೆಂಗಿರುತ್ತೆ ಇವತ್ತು ಫುಲ್ಲು. ನೀವೇ ಮುಂದೆ ಅಲ್ಲ ನೀವು ಫುಲ್ ಮಜಾ ಮಾಡ್ತೀರಾ ಹಿಂದೆ ವ್ಯೂ ನೋಡ್ಕೊಂಡು. ಅವಾಗ ಬೇಕಿರ ಹಿಂದೆ ಬನ್ನಿ. ಹಾಂ ಇಲ್ಲಂದು ಇಲ್ಲಿ ಹೊರಟ್ರೆ ಅಲ್ಲೇ ನಿಲ್ಲದಷ್ಟೇ. ಅಲ್ಲ ಸ್ಟ್ರೈಟ್ 70 ಕಿಲೋಮೀಟರ್ಸ್ ಅಷ್ಟೇ. ಹೋಗ್ಬೋದು. ಹೊಸ ರೈಡರ್ ಸಿಕ್ಕಿಗವ್ರು ನಾವು ನಿಂತ್ಕೊಂಡು ನೋಡಿಸ್ತೀವಲ್ಲ ನನಗೆ ಪಾಸ್ ಆಗುತ್ತೆ. ಸೂಪರು. ಮತ್ತೆ ಎಷ್ಟು ದಿವಸ ಆಯಿತು ನೀವು ರೈಡ್ ಬಂದು? ನೂಳೈನೂರಲ್ಲ? ನೂಳೈನೂರ ಜೈಮಂಗ್ಲಿನ? ಹಾಂ ಹಾಂ ಗುಡ್ ಮಾರ್ನಿಂಗ್. ಪರವಾಗಿಲ್ಲ ಬಿಡಿ. ಹಾಂ ಹಾಂ ಅಲ್ಲ ನೆಕ್ಸ್ಟ್ ವೀಕ್ ಸಿಗ್ತೀನಲ್ಲ. ನನಗೇನು ಗೊತ್ತಿಲ್ಲಪ್ಪ. ನೀವು ನಿನ್ನೆ ಏನಂದ್ರೆ ಏನು ನೀವು ತಂದಿಲ್ಲ ಅಂದ್ರೆ ಅವ್ರು ತರ್ತಾರೆ ಆಗಲ್ಲ. ಆಯ್ತಾಯ್ತು. ಯಾವಾಗಲೂ ಮರ್ತೇ ಬರೋದು. ಹಾಂ ಹಾಂ ಸುಮ್ಮನೆ. ಹಾಂ ಥ್ಯಾಂಕ್ ಯು. ಅಲ್ಲ ಒಟ್ಟಿನಲ್ಲಿ ಚಾಕ್ಲೇಟ್ ಸಿಗ್ತಲ್ಲ ಬಿಡಿ. ಬಿಡೋಣ ನೋಡಿ ಇಷ್ಟು ದೊಡ್ಡ ಚಾಕ್ಲೇಟ್ ಬಂತು. ದೊಡ್ಡವ್ರ ಕಡೆಯಿಂದ ಸಿಕ್ಕಿಲ್ಲ, ಚಿಕ್ಕವ್ರ ಕಡೆ ಅಲ್ಲಿ ಕರಿಯಕ್ಕ ಎಷ್ಟು? ನಾನು 22,000 ತೊಗೊಂಡೆ, ಇವಾಗ ರೀಸೆಂಟಾಗಿ ತೊಗೊಂಡೆ. ಹಾಂ ಹಾಂ ನಂದು ಗೋಪುರ ಅದೇ ಇದಾಗ್ಬಿಟ್ಟೆ. ಹಾಂ ಅದ್ರ ಉದ್ದ ಬರುತ್ತಲ್ಲ. ಹಾಂ
ಹಾಂ ಅಂದರೆ ವ್ಲಾಗಲ್ಲಿ ಬರೀ 2K ಬರುತ್ತೆ, 4K ಅಂದರೆ 5K ಇದರಲ್ಲಿ 360. ನಮಸ್ಕಾರ ಅಣ್ಣ. ಇವಾಗಲೇ ಜಸ್ಟ್ ಬಂದೆವು, ಒಂದು 10 ನಿಮಿಷ ಆಯಿತು. ಹಾಂ, ಎಲ್ಲವರಂತೆ? ಹಾಯ್, ಮದುವೆ ಯಾವಾಗ? ಓ, ಓಕೆ ಓಕೆ. ಅಲ್ಲ ಗಾಡಿ 50-60 ಇರ್ಬೋದಲ್ಲ ಗಾಡಿ ಇವಾಗ? ಅಲ್ಲ ಇನ್ನ ಅರ್ಧ ಬರ್ಬೇಕಲ್ಲ, 130 ಗಾಡಿ. 3 ಜನ. ಸ್ವೀಪು, ಯೋಗೇಶ್ ಅವರು, ವಿನಯಣ್ಣ ಮತ್ತೆ ಸಂಕೇತ್ ಸತ್ಯ. ಹಾಂ, ಹಾಂ